ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಎಸ್ ಎಸ್ ಸಿ ಜೆ ಡಿನೂ ಏನು ಬಿಟ್ಟಾರಪ್ಪ, ಫಿಸಿಕಲ್ ಡೇಟ್ ಬಿಟ್ಟಾರ, ಅಗ್ನಿವೀರ್ದು ಬಿಟ್ಟಾರ. ಸೊ ಭಾಳ ಜನ ಸರ್ ನಮಗೆ ಬಂದಿಲ್ಲ, ಮುಂದೆ ಹೆಂಗೆ ರೀ ಅಂತ ಭಾಳ ಜನ ಯೋಚನೆ ಮಾಡ್ತಿದ್ರು. ಈಗ ಬಿ ಎಸ್ ಎಫ್ ಕಾನ್ಸ್ಟೇಬಲ್ ಬಿಟ್ಟಾರ. ಸೊ ಅದಕ್ಕೂ ನಿಮ್ಮದು ಎಜುಕೇಷನ್ ಭಾಳಿಲ್ಲ. ಅದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ಬಿ ಎಸ್ ಎಫ್ ಕಾನ್ಸ್ಟೇಬಲ್ ಬಗ್ಗೆ, ಟ್ರೇಡ್ಸ್ಮ್ಯಾನ್ ಮೇಲ್ ಆ್ಯಂಡ್ ಫೀಮೇಲ್ ಟೋಟಲ್ ಹುದ್ದೆಗಳು ಎಷ್ಟದಾವ್ರಿ? 3588 ಅದಾವೆ. ಇದ್ರಾಗ ಏನು ಎತ್ತ ಸಿಲೆಬಸ್ ಏನು, ಎಸ್ ಎಸ್ ಎಲ್ ಸಿ ಮತ್ತು ಅವ್ರದ್ದು ಏಜ್ ಎಷ್ಟು ಎಲ್ಲ ಇದರಲ್ಲಿ ನಿಮ್ಮದು ನೋಟಿಫಿಕೇಷನ್ ನೋಡಿಕೊಂಡು ಅದನ್ನು ನೋಟಿಫಿಕೇಷನ್ ತೋರಿಸ್ತಾ ಅದರಲ್ಲಿ ಏನೇನದ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ಎಕ್ಸಾಮ್ ಪ್ಯಾಟರ್ನ್ ಏನದ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಓಕೆ, ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಯಾರೇನು ನಮ್ಮದು ಅಗ್ನಿವೀರ ಆಗಿಲ್ಲ, ಎಸ್ ಎಸ್ ಸಿ ಜೆ ಡಿ ಆಗಿಲ್ಲ ಅನ್ನೋರು ಕೂಡ ಅವರಿಗೆ ವಿಡಿಯೋ ಶೇರ್ ಮಾಡಿರಿ. ಎಸ್ ಎಸ್ ಸಿ ಕೂಡ ಕಾಲ್ಫಾರ್ಮ್ ಅದ, ಅದಕ್ಕೋಸ್ಕರ ಕೂಡ ಕ್ಲಾಸ್ ಮಾಡ್ತಾಯಿದ್ದೀವಿ. ಓಕೆ, ಈಗ ಏನೇನದ ನೋಡೋಣ ನೋಟಿಫಿಕೇಷನ್ ಒಳಗೆ. ಓಕೆ, ಇದು ನೋಟಿಫಿಕೇಷನ್ ನೋಡಿರಿ, ಯಾವ ರೀತಿ ನೋಟಿಫಿಕೇಷನ್ ಆಗಿದೆ, ನೋಟಿಫಿಕೇಷನಲ್ಲಿ ಏನೇನಿದೆ ಅಂತೇಳಿ ನೋಡ್ತಾ ಹೋಗೋಣ ಈಗ ಜಸ್ಟ್. ಓಕೆ, ಈಗ ಫಸ್ಟು ಎಷ್ಟು ಏನಪ್ಪ ಅಂತಂದ್ರೆ ಪೋಸ್ಟ್ ಎಷ್ಟು ಅದಾವ ಫಸ್ಟಿಗೆ ಅದನ್ನು ನೋಡ್ಕೊತ ಹೋಗೋಣ್ರಿ. ಓಕೆ, ಈಗ ಪೋಸ್ಟ್ ಎಷ್ಟು ಅದಾವ ಅಂತಂದ್ರೆ ನೋಡಿರಿ, ಟೋಟಲ್ 3588 ಅದಾವ. ಅದರಲ್ಲಿ ಮೇಲ್ಸ್ ಎಷ್ಟು ಅದಾವ, ಮೇಲ್ ಕ್ಯಾಂಡಿಡೇಟ್ಗಳಿಗೆ ಎಷ್ಟು ಅದಾವ ಅಂತಂದ್ರೆ 3406 ಪೋಸ್ಟ್ ಅದಾವ. ಇದು ಯಾರಿಗೆ? ಪುರುಷರಿಗೆ. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಅದಾವತ್ತಪ್ಪ ಅಂತಂದ್ರೆ 182. ಇದು ಯಾರಿಗೆ? ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ. ಓಕೆ, ಇದು ನಿಮ್ಮದು ಪೋಸ್ಟ್ ಎಷ್ಟು ಅದಾವ ಅಂತೇಳಿ ನಿಮಗೆ ಹೇಳ್ಕೊಟ್ಟಿದ್ದು. ಅದೇ ರೀತಿ ಇದರಲ್ಲಿ ಮತ್ತೇನಪ್ಪ, ಇಲ್ಲಿ ನೋಡಿರಿ ಸರ್, ಟ್ರೇಡ್ಸ್ಮ್ಯಾನ್ ಮತ್ತು ಇದು ಕರೆದಾರಲ್ಲ, ಇದರೊಳಗೆ ನಾವು ಎಷ್ಟು ಅಪ್ಲೈ ಮಾಡ್ಬೋದು ನೋಡಿರಿ. ಕ್ಯಾಂಡಿಡೇಟ್ಸ್ ವಿಲ್ ಅಪ್ಲೈ ಓನ್ಲಿ ಒನ್ ಪೋಸ್ಟ್ ಅಂತ ಮೆನ್ಷನ್ ಮಾಡಿ, ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಮತ್ತು ನೋಟಿಫಿಕೇಷನಲ್ಲಿ ನಿಮಗೆ ಏನೇನು ಸರ್ಟಿಫಿಕೇಟ್ಸ್ ಬೇಕು ಅವೆಲ್ಲವೂ ಅದಾವ. ಸೊ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಸ್ಟಾರ್ಟ್ ಅದ ರೀ, ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ರಿಟರ್ನ್ ಎಕ್ಸಾಮಿನೇಷನ್ ಯಾವ ಭಾಷೆ ಒಳಗೆ ಅದ ಅಂತಂದ್ರೆ ಇಂಗ್ಲೀಷ್ ಆ್ಯಂಡ್ ಹಿಂದಿ 2 ಭಾಷೆ ಒಳಗೆ ಅದ, ಗೊತ್ತಿರಲಿ. ಓಕೆ, ಲ್ಯಾಂಗ್ವೇಜ್ ಗೊತ್ತಾಯಿತು, ಇಂಗ್ಲೀಷ್ ಮತ್ತು ಹಿಂದಿ. ಅದೇ ರೀತಿ ನಿಮ್ಮದು ಒರಿಜಿನಲ್ ಐ ಡಿ ಪ್ರೂಫು, 10th ಮಾರ್ಕ್ಸ್ ಕಾರ್ಡ್, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ನೋಡಿರಿ. ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕು ರೀ. ಅದೇ ರೀತಿ ಕೋರ್ಸ್ ಸರ್ಟಿಫಿಕೇಟ್ಸ್ ಇನ್ ರೆಸ್ಪೆಕ್ಟಿವ್ ಟ್ರೇಡ್ಸ್ ಆ್ಯಂಡ್ ಆಸ್ಕ್, ಅಂದ್ರೆ ಯಾವ್ಯಾವ ಟ್ರೇಡ್ಸಿಗೆ ಯಾವ್ಯಾವ ಸರ್ಟಿಫಿಕೇಟ್ ಬೇಕು ಅದು ಬೇಕು. ಆಮೇಲೆ ಡೊಮೆನ್ಸಿಯಲ್ ಬೇಕು. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ಸು, ಅಂದರೆ ಯಾಕಂದರೆ ಒಂದು ವೇಳೆ ನಿಮ್ದು SC ST ಆಗಿತ್ತು ಅಂದರೆ ಮತ್ತು ಒಂದು ವೇಳೆ ಆ ಕಾಸ್ಟ್ ಸರ್ಟಿಫಿಕೇಟ್ಸ್ ನೀವು ಹಾಕಬೇಕಾಗಿತ್ತು ಅಂದ್ರೆ ಅದು ಹಾಕಬೇಕು. ಆಮೇಲೆ ರಿಲೇಷನ್ಸ್ ಸರ್ಟಿಫಿಕೇಟ್, ಏನಾದ್ರು ರಿಲೇಷನ್ ಒಳಗೆ ಏನಾದರೂ ನೀವು ಹಾಕಾಗಿದ್ರೆ ಅದು ಕೂಡ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಅಪ್ಲಿಕೇಶನ್ ಫ್ರಾಮ್ 24/8/2025ರಿಂದ 26ರಿಂದ ಇದು ವಿಂಡೋ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್. ನಿಮ್ದೇನಾದರೂ ಮಿಸ್ಟೇಕ್ ಆಗಿತ್ತಂದ್ರೆ ಅದಕ್ಕೂ ಡೇಟ್ ಕೊಟ್ಟಾರೆ 2 ದಿನ. ಓಕೆ, ನೆಕ್ಸ್ಟು ಫೀಸು 100 ರೂಪೀಸ್ ಇರುತ್ತೆ. ಅದೇ ರೀತಿ ಮತ್ತೇನಾದರೂ ನೋಡಿರಿ, ಇದು ಬ್ಯಾಂಕಿಂಗ್ ನೀವು ಆನ್ಲೈನ್ ಮುಖಾಂತರ ಮಾಡ್ಬೋದು. ಓಕೆ, ಇದು ರಿಕ್ವೈರಿಂಗ್ ಏಜೆನ್ಸಿ ಸೆಂಟರ್ ಫಾರ್ ಎಕ್ಸಾಮಿನೇಷನ್ಸ್ ಎಲ್ಲಿದೆ ನಮ್ಮ ಕರ್ನಾಟಕದಾಗ, ಎಲ್ಲಿದೆ ಅಂತೇಳಿ ಅದನ್ನು ನೋಡೋಣ ರೀ. ಕರ್ನಾಟಕದಲ್ಲಿ ನಮ್ಮದು ಎಕ್ಸಾಮ್ ಸೆಂಟ್ರ್ ಎಲ್ಲದಪ್ಪ ಅಂತಂದ್ರೆ ಬೆಂಗಳೂರಿನಲ್ಲಿ ಅದ, ಕರ್ನಾಟಕದ. ಓಕೆ, ಡನ್. ಓಕೆ, ನೆಕ್ಸ್ಟು ಮತ್ತು ನಿಮ್ಮದು ಏಜ್ ಬಂದುಬಿಟ್ಟು ಎಷ್ಟು ಅದ ನೋಡಿರಿ. ಆವಾಗಲೇ ಹೇಳಿದ್ದು 18 to 25 ಅದ. SC ST ಕನ್ಸಿಡರ್ ಅವರಿಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ರೀತಿ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಅವ್ರು ಏನೇನು ಬೇಕು ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಟ್ರೇಡ್ಸ್ಮನ್, ಕಾನ್ಸ್ಟೇಬಲ್, ಪ್ಲಂಬರು ಇವೆಲ್ಲ ಸರ್ಟಿಫಿಕೇಟ್ ಬೇಕು ರೀ. ಇವರಿಗೆಲ್ಲ ಸರ್ಟಿಫಿಕೇಟ್ ಅವಾಗ ಹೇಳಿದ್ರಲ್ಲ, ಸರ್ಟಿಫಿಕೇಟ್ಸ್ ಬೇಕು. ಇವೆಲ್ಲ ನೋಡಿರಿ ಸಪ್ರೇಟ್ ಅದಾವೆ. ಇವೆಲ್ಲವೂ ಏನು ಮಾಡ್ಬೇಕು ರೀ, ಅವುಗಳ ಸರ್ಟಿಫಿಕೇಟನ್ನು ನೀವು ಇಸ್ಕೊಂಡು ಅದು ಅಪ್ಲೋಡ್ ಮಾಡಲೇಬೇಕಾಗತ್ತೆ. ಅದೇ ರೀತಿ ಮತ್ತು ನಿಮ್ಮದು ಹೈಟ್ ಬಂದುಬಿಟ್ಟು ಎಷ್ಟಕ್ಕಪ್ಪ ಅಂತಂದ್ರೆ ನೋಡಿರಿ, ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಹೈಟ್ 165 ಇರಬೇಕು, ಚೆಸ್ಟ್ 75, ಎಕ್ಸ್ಟೆಂಡ್ 5 ಅಂದರೆ ಟೋಟಲ್ 80 ಇರಬೇಕು. ಹೈಟ್ 155 ಫಾರ್ ಫೀಮೇಲು. ಆಮೇಲೆ ಇವ್ರಿಗೇನು ಚೆಸ್ಟ್ ರಿಕ್ವೈರ್ಡ್ ಇಲ್ಲ, ಓನ್ಲಿ ಹೈಟ್ ಅಷ್ಟೇ. ಓಕೆ, ಮೇಲೆ ಎಷ್ಟಿರಬೇಕು? 165, ಫೀಮೇಲು 155 ಹೈಟು. ಓಕೆ, ದೆನ್ ನೆಕ್ಸ್ಟು ಎಕ್ಸಾಮ್ ಬಗ್ಗೆ ನೋಡ್ತಾ ಹೋಗೋಣ. ಮೆಡಿಕಲ್ ಇರುತ್ತೆ, ಆಮೇಲೆ ಫಸ್ಟ್ ಫೇಸು, ಆಮೇಲೆ
ಫಸ್ಟ್ ನೋಡಿರಿ ಫಸ್ಟ್ ಫೇಸ್ ಏನಿರುತ್ತೆ ಅಪ್ಲಿಕೇಶನ್ ಫೌಂಡ್ ಇನ್ ದ ಆರ್ಡರ್ ವಿಲ್ ಬಿ ದಿ ಕಾಲ್ಡ್ ಆಫ್ ದ ಅಪಿಯರ್ ಪಿ ಇ ಟಿ ಅಂದರೆ ಫಿಸಿಕಲ್ ಕರೀತಾರೆ. ಅದಾದಮೇಲೆ ಏನಿರುತ್ತೆ ನಿಮ್ಮದು ಫಿಸಿಕಲ್ ಏನೇನಿರುತ್ತೆ ಅದು ನೋಡೋಣ. ಫಸ್ಟ್ 5 ಕಿಲೋಮೀಟರ್ ಹೆಸರಿರುತ್ತೆ ರೀ ಎಷ್ಟರೊಳಗೆ 24 ನಿಮಿಷದೊಳಗೆ. 5 ಕಿಲೋಮೀಟ್ರ್ 24 ನಿಮಿಷದೊಳಗೆ. ಮೇಲಿರುತ್ತೆ ಫೀಮೇಲ್ಗೆ 1.56 ಅಂದ್ರೆ 1 ಕಿಲೋಮೀಟ್ರ್ ಅಂದರೆ 16 ಮೀಟ್ರ್. ನಿಮಗೆ ಟೋಟಲ್ ಆಗಿ ಅದು ಎಷ್ಟು 8.5 ನಿಮಿಷ ಆರಾಮ್ ಮಾಡ್ಬೋದು ಫಿಸಿಕಲ್ ಇದು. ಓಕೆ, ನೆಕ್ಸ್ಟು ಮತ್ತು ಎಕ್ಸಾಮ್ ಬಂತು ನೋಡಿ. ಎಕ್ಸಾಮ್ ಒಳಗೆ ಏನೇನಾಗುತ್ತೆ ಫಿಸಿಕಲ್ ಆದಮೇಲೆ ಜನರಲ್ ಅವೇರ್ ಜಿ ಕೆ 25 ಕ್ವಶನ್ಸ್ ಇರ್ತವೆ. ಮಾರ್ಕ್ಸು 25, ಒಂದು ಕ್ವಶನ್ಗೆ 1 ಮಾರ್ಕ್ಸು. ಆಮೇಲೆ ಮ್ಯಾಥಮೆಟಿಕ್ಸ್ 25, ಆಮೇಲೆ ಆ್ಯಂಪ್ಲಿಟ್ಯೂಡ್ ಇವು 25, ಆಮೇಲೆ ಬೇಸಿಕ್ ನಾಲೆಜ್ ಆಫ್ ಇಂಗ್ಲೀಷ್ ಇವು 25. ಟೋಟಲ್ 100 ಕ್ವಶನ್ಸು 100 ಮಾರ್ಕ್ಸು. ಇದಕ್ಕೆ 2 ತಾಸು ಇರುತ್ತೆ ನೋಡಿರಿ. ನಿಮಗೆ 2 ತಾಸು ನಿಮಗೆ ಟೈಮಿಂಗ್ ಇರುತ್ತೆ. ಸೊ ಎಲ್ಲರೂ ಏನು ಮಾಡಿರಿ, ಅವುಗಳನ್ನ ಅಪ್ಲೈ ಮಾಡ್ಕೋರಿ. ಡಾಕ್ಯುಮೆಂಟ್ಸ್ ಏನೇನು ಬರ್ತಾವೆ ಆಲ್ರೆಡಿ ನೀವು ತೆಗೆಸಿಟ್ಕೋರಿ. ಯಾಕಂತಂದ್ರೆ ಯಾವಾಗ ಏನು ಇಲ್ಲಿ ಕೊಟ್ಟಾರ ನೋಡಿರಿ ಏನೇನು. ಓಕೆ, ಗೊತ್ತಾಯ್ತಲ್ಲ. ಇದೇನು ರೀ BSF ಕಾನ್ಸ್ಟೇಬಲ್. ಓಕೆ, ಈ ರೀತಿ ನಿಮ್ಮದು ನೋಟಿಫಿಕೇಷನ್ ಆಗಿದೆ. ಯಾರೂ ತಲೆ ಕೆಡ್ಸ್ಕೊಬೇಡ್ರಿ, ಇದನ್ನು ಹಾಕಿರಿ. ನೆಕ್ಸ್ಟು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ನಿಮ್ಮದು ಮತ್ತು SSJD ಕೂಡ ಕಾಲ್ಫಾರ್ಮ್ ಅದ. ಅವಾಗೂ ಕೂಡ ನೀವು ಅಪ್ಲೈ ಮಾಡ್ಕೋರಿ. ಆದಷ್ಟು ಬೇಗ ಇದನ್ನ ಅಪ್ಲಿಕೇಶನ್ ಹಾಕೋರಿ. ಓಕೆ, ಮತ್ತೇನಾದ್ರು ಅಪ್ಡೇಟ್ಸ್ ಇತ್ತಪ್ಪ ಅಂತಂದ್ರೆ ನಿಮಗೆ ಈ ಕ್ಲಾಸ್ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ರೂ ನೀವು ನನಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಹಾಕ್ಬೋದು. ಇದ್ರ ಬಗ್ಗೆ ನಾನು ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಡನ್. ಮತ್ತೇನಾದ್ರು ಡೌಟ್ಸ್ ಇದ್ದರೆ ಮೆಸೇಜ್ ಹಾಕಿರಿ, ರಿಪ್ಲೈ ಮಾಡ್ತೀನಿ. ಮತ್ತೆ ಮುಂದಿನ ಭೇಟಿ ಆಗ್ತೀನಿ. ಜೈ ಹಿಂದ್.